ನಮಸ್ಕಾರ. ವಾಚ್‌ಕನ್ನಡ ಸೀರಿಯಲ್ ಚಾನಲ್‌ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಾಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ವೈಶಾಖ ಮನೆಯವ್ರ ಮುಂದೆ ಸತ್ಯಭಾಮನ ವಿಷಯ ಎಲ್ಲ ಹೇಳ್ತಾಳೆ. ಸತ್ಯಭಾಮ ನಿಮ್ಮಪ್ಪನ ಹೆಂಡತಿ, ಅವಳಿಗೊಬ್ಳು ಮಗಳು ಇದ್ದಾಳೆ. ಅವಳ ಅಪ್ಪನೇ ನಾರಾಯಣಾಚಾರ್ಯ. ಅಷ್ಟೇ ಅಲ್ಲ, ಅವಳ ಮೈ ಮೇಲೆ ಹರಿತಿರೋದು ಇವ್ರ ರಕ್ತನೇ, ಇವರೇ ಅವಳಪ್ಪ ಅಂತ ಹೇಳ್ತಾಳೆ. ಅವಳ ಇನಿಷಿಯಲ್ ಇರೋದು ಹೆಸರು ನಾರಾಯಣಾಚಾರ್ಯ ಅಂತ ಹೇಳ್ತಾಳೆ. ಇದೇ ಕಟು ಸತ್ಯ ಅಂತ ಹೇಳ್ತಾಳೆ. ಬೇಕಾದ್ರೆ ನಿಮ್ಮ ಅಪ್ಪ ಹತ್ರ ಕೇಳಿ, ನಿಮ್ಮ ಅಪ್ಪನ ಹತ್ರ ಹೇಳ್ಸಿ ನೋಡೋಣ, ಸತ್ಯಭಾಮ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಸಿ ನೋಡೋಣ ಅಂತ ವೈಶಾಖ ಹೇಳ್ತಾಳೆ. ಆಗ ಜಾನಕಿ ಸಿಟ್ಟು ಬರುತ್ತೆ. ಜಾನಕಿ ನಾರಾಯಣಾಚಾರ್ಯ ಹತ್ರ ಹೋಗಿ ಹೇಳ್ತಾಳೆ, ರೀ ಏನ್ರಿ ಸುಮ್ನೆ ಇದ್ದೀರಾ, ಹೇಳ್ರಿ, ಅವ್ಳು ಹೇಳ್ತಿರೋದು ಸುಳ್ಳ ಅಂತ ಹೇಳಿ, ಅವಳ ಕೆನ್ನೆಗೊಂದು ಬಾರ್ಸ್ರಿ, ಹೇಳ್ರಿ ಅಂತ ಹೇಳ್ತಾಳೆ. ಆಗ ಕೋದಂಡ, ಹೌದು ಅಪ್ಪ, ಅವಳಿಗೆ ಹೊಡಿರಿ, ಅವಳನ್ನ ಕೊಂದು ನಾನೇ ಜೈಲಿಗೆ ಹೋಗ್ತೇನೆ ಅಂತ ಕೇಳ್ತಾಳೆ. ಈ ಶ್ರುತಿನೂ ಹಾಗೇನೆ ಹೇಳ್ತಾಳೆ, ಈ ಪಾಪಿ ಬಾಯಲ್ಲಿ ಏನೆಲ್ಲ ಕೇಳಿಸ್ಕೋಬೇಕು, ಹೊಡಿರಿ ಅಪ್ಪ ಹೋಗಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಹೌದು ಅಪ್ಪ, ಈ ವೈಶಾಖನಿಗಂತೂ ಬುದ್ಧಿಯೇ ಇಲ್ಲ, ಈ ವೈಶಾಖ ದೊಡ್ಡ ಪಾಪಿ, ಅವಳು ಏನ್ ಮಾತಾಡ್ತಿದ್ದಾಳ ಅಂತ ನೀವೇ ನೋಡಿ. ಏ ವೈಶಾಖ, ನಾರಾಯಣಾಚಾರ್ಯ ಅವರಿಗೆ ಇನ್ನೊಂದು ಹೆಸರೇ ವೇದ ಬ್ರಹ್ಮ ಅಂತ. ಆ ವೇದ ಬ್ರಹ್ಮ ಅಂತ ಹೆಸರು ಸುಮ್ನೆ ಬಂದಿಲ್ಲ. ಅವ್ರು ತಪ್ಪು ಮಾಡೋದಿಲ್ಲ, ತಪ್ಪಂದ್ರನೇ ಅವ್ರಿಗೆ ಗೊತ್ತಿಲ್ಲ. ಅವ್ರು ನಡ್ಕೊಂಡು ಹೋಗುವಾಗ ತಪ್ಪುಗಳೇ ಸರಿಯಾಗುತ್ತೆ, ಅಂಥವ್ರ ಬಗ್ಗೆ ನೀನ್ ಈ ತರ ಮಾತಾಡ್ತಿದ್ಯಾ ಅಂತ ಹೇಳ್ತಾನೆ. ರಾಮಾಚಾರಿ ಹೇಳ್ತಾನೆ, ಅಪ್ಪ ಹೇಳಿ ಅಪ್ಪ, ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿ ಅಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಚಾರು, ಈ ಪಾಪಿ ಬಾಯಿಗೆ ಮನೆಯವರೆಲ್ಲ ಬಲಿಯಾಗೋದು ಬೇಡ ಮಾವ, ಹೇಳಿ, ನೀವೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಮಾವ, ಮಾತಾಡಿ ಮಾವ, ಸತ್ಯ ಹೇಳಿ ಮಾವ ಅಂತ ಹೇಳ್ತಾಳೆ ಚಾರು. ಆಗ ನಾರಾಯಣಾಚಾರ್ಯ ಹೇಳ್ತಾರೆ, ಹೌದು, ವೈಶಾಖ ಹೇಳ್ತಿರೋದು ಸತ್ಯ, ನಾನೇ ಸತ್ಯಭಾಮನ ಗಂಡ, ಅವಳ ಮಗುಗೆ ನಾನೇ ಅಪ್ಪ ಅಂತ ಹೇಳ್ತಾನೆ ನಾರಾಯಣಾಚಾರ್ಯ. ಅಷ್ಟರಲ್ಲಿ ಈ ಧಾರಾವಾಹಿ ಸಣ್ಣ ಕ್ಲಿಪ್ಪಿಂಗ್ಸ್ ಮುಗಿಯುತ್ತದೆ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.